ಸೌಂದರ್ಯ, ಅಯ್ಯೋ ಹಾಗೆಲ್ಲ ನೋಡ್ಬೇಡಮ್ಮ. ಸ್ವಾತಿ ಮುತ್ತಿ ತರ ಇದ್ದು ನಿನ್ ಕಣ್ಣು ಬೆಂಕಿ ಚಂಡ್ ತರ ಕಾಣ್ತಿದೆ. ಇನ್ನು ಎಷ್ಟೊತ್ತು ಅಂತ ಹೀಗೆ ಕುತ್ಕೊಂಡಿರ್ತೀಯ? ಕಾರಲ್ಲಿ ಸೀರೆ ಇದೆ, ತಗೊಂಡ್ ಬರ್ತೀನಿ, ಹಾಕೊಳಮ್ಮ. ನೋಡು, ಇದೊಂದು ಕೆಟ್ಟಗಳಿಗೆ ಅಂತ ಎಲ್ಲ ಮರ್ತ್ ಬಿಡಮ್ಮ. ಬಾಮ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಅಂದ್ರೆ ಮತ್ತೆಲ್ಲಿಗೂ ಹೋಗೋಣಮ್ಮ? ಎಲ್ರ ಮುಂದೆ ನನಗೆ ಅವಮಾನ ಆಗೋ ಹಾಗೆ ಮಾಡಿರೋ ದೀಪ ಮನೆಯಲ್ಲಿ ಇವತ್ತು ಹೇಗ್ ಪೂಜೆ ನಡೆಯುತ್ತೋ ನಾನು ನೋಡ್ತೀನಿ. ಅಯ್ಯೋ, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಏನ್ ಮಾಡಿದ್ರು ನಾನು ನಿನ್ ಜೊತೆಲೇ ಇರ್ತೀನಿ. ಇರು, ಕಾರಲ್ಲಿ ಸೀರೆ ಇದೆ, ತಗೊಂಡ್ ಬರ್ತೀನಿ. ಡಲ್ ಆಗಿದ್ದೀರಾ? ಏನಿಲ್ಲ ಹಸ್ಬೆಂಡ್. ದೇವಿನ್ ಕರ್ಕೊಂಬರೋವರೆಗೂ ಖುಷಿಯಾಗಿ ಇದ್ರಿ, ದೇವಿನ್ ತಂದು ಕೂರ್ಸೋದ್ಮೇಲೆ ಡಲ್ ಆಗ್ಬಿಟ್ರಲ್ಲ, ಈಗ ಏನಾಯ್ತು? ಏನಿಲ್ಲ ಹಸ್ಬೆಂಡ್. ಅದು ಬರ್ತಾ ದಾರಿಲಿ ನಿಮ್ಮ ಅತ್ತಿಗೆ ಸಿಕ್ಕಿದ್ರು. ಅದಕ್ಕೆ ಈ ಊರಿಗೆ ಬಂದಿದ್ದಾರಾ? ಹಾಂ ಹೌದು, ಅವ್ರಿಗೆ ಮನೆಗೆ ಬರೋಕ್ಕೆ ಹೇಳಿದ್ವಿ, ಆದರೆ ಬರಲಿಲ್ಲ. ಅದಕ್ಕೆ ಪುಟ್ಟಿಗೆ ಸ್ವಲ್ಪ ಬೇಜಾರಾಗಿದೆ. ಅದಕ್ಕೆ ಯಾಕೆ ಈ ಊರಿಗೆ ಬಂದು? ಅದಕ್ಕೆ ಊರಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಈ ಟೈಮಲ್ಲಿ ನಾನು ಅವ್ರ ಜೊತೆ ಇರಬೇಕಾಗಿತ್ತು. ಪಾಪ ನಾನು ಇಲ್ಲಿದ್ದೀನಿ ಅಂತ ಅವ್ರು ನನಗೊಂದು ಫೋನ್ ಕಾಲ್ ಕೂಡ ಮಾಡಿಲ್ಲ. ಅಂದ್ರೆ ನೀವು ಅದಕ್ಕೆ ಬಂದಿಲ್ಲ ಅಂತ ಬೇಜಾರಾಗಿದ್ದೀರಲ್ಲ, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಮೂಡ್ ಚೆನ್ನಾಗಿದ್ರೆ ಎಲ್ಲಿ ಬೇಕಾದರೂ ಬರ್ತಾರೆ. ಮೂಡ್ ಸರಿ ಇಲ್ಲ ಅಂದರೆ ಎಷ್ಟು ಕರೆದ್ರೂ ಎಲ್ಗೂ ಬರೋಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನು ಹೋಗಿ ಕರ್ಕೊಂಬರ್ತೀನಿ. ನೀವಾ? ಯಾಕ್ರಿ ಕರ್ಕೊಂಬರ್ಬಾರ್ದ? ಅಲ್ಲ, ಅದು ಪೂಜೆ ಶುರು ಮಾಡೋಣ. ಈ ಸಂಜೆ ನಮ್ಮ ಮನೆಯವ್ರ ಮರ್ಯಾದೆ ಕಳೆದ ಇರೋ ಥರ ಮಾಡಪ್ಪ. ಎಲ್ಲಪ್ಪ ನಿಮ್ಮ ಧರ್ಮಪತ್ನಿ, ಕರೀರಿ ಅವ್ರನ್ನ. ಅಮ್ಮ, ಅವಳಿನ್ನೂ ಪೂಜೆಗೆ ಬಂದಿಲ್ಲ, ಹೋಗಿ ಕರಿಯಮ್ಮ. ಅವಳು ಮೇಲ್ಗಡೆ ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ತಾಳೆ. ಇರು, ನಾನೇ ಹೋಗಿ ಕರಿತೀನಿ. ಬೇಡ ನರಸಿಂಹ, ಪೂಜೆ ಕೂತಾಗ ಹಾಗೆಲ್ಲ ಹೇಳ್ಬಾರ್ದು. ಕೂತ್ಕೋ. ಅವಳು ಬರಲ್ಲ ಅಂತ ಕೂತಿದ್ದಾಳಲ್ಲ, ಈಗೇನು ಮಾಡೋದು? ನನಗೂ ಅದೇ ಆತಂಕ ಆಗ್ತಿದೆ ರೀ. ಅವಳು ಬರಲಿಲ್ಲ ಅಂದರೆ ಅವಮಾನ ಆಗುತ್ತೆ. ಎಲ್ಲ ದೇವಿನೇ ಕಾಪಾಡಬೇಕು. ಏನ್ ಇನ್ಸ್ಪೆಕ್ಟ್ರೆ, ಅಂತೂ ನಿಮ್ಮ ಮಗಳನ್ನ ಜಯರಾಮಣ್ಣನ ಮಗನ್ ಕೊಟ್ಟು ಮದುವೆ ಮಾಡಿ ನೀವು ದೊಡ್ಡವ್ರು ಅನ್ಸ್ಕೊಂಡ್ಬಿಟ್ರಿ. ರೇ, ಆ ಮಾತನ್ನು ವಾಪಸ್ ತಗೊಳ್ಳಿ. ನಾವೇನು ಇವ್ರಿಗೆ ಇಷ್ಟಪಟ್ಟು ಮಾತುಕತೆ ಮಾಡೇನೋ ಮದುವೆ ಮಾಡಲಿಲ್ಲ. ಬಲವಂತವಾಗಿ ನನ್ನ ಮಗಳಿಗೆ ತಾಳಿ ಕಟ್ಟಿದ್ದು ನಿಮ್ಮ ಕಣ್ಮುಂದೆನೆ ತಾನೇ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ಇವತ್ತಿನ ಪೂಜೆಗೆ ಇಷ್ಟಪಟ್ಟು ಬಂದಿದ್ದೀರಾ ಅಂದಮೇಲೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟಂಗೆ ಅಲ್ವಾ? ಸಾಧ್ಯನೇ ಇಲ್ಲ. ನನ್ನ ಮಗಳನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದಿರೋದು. ಹೋಗ್ಲಿ ಬಿಡ್ರಪ್ಪ, ಇನ್ಸ್ಪೆಕ್ಟರ್ಗೆ ನರಸಿಂಹನ ಮೇಲೆ ಇನ್ನ ಕೋಪ ಕಮ್ಮಿ ಆಗಿಲ್ಲ. ನೋಡಿ,
ಸಾಹೇಬ್ರನ್ನ ನಾನು ಯಾವತ್ತೂ ದ್ವೇಷ ಮಾಡಿಲ್ಲ. ಅವರು ಅಷ್ಟೇ, ಕೆಲಸದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾನು ಅವರು ಯಾವತ್ತೂ ದ್ವೇಷ ಸಾಧಿಸೇ ಇಲ್ಲ. ಆಗ್ಲಿ ಬಿಡು ಜಯರಾಮಣ್ಣ, ಎಷ್ಟೇ ಆದ್ರೂ ಸಾಹೇಬ್ರು ನಿಮ್ ಬೀಗ್ರಲ್ವಾ, ನೀನೆಲ್ಲಿ ಬಿಟ್ಕೊಡ್ತೀಯ? ಅಲ್ಲ, ಬೀಗರು ಬರ್ತಾ ಇದ್ದಾರೆ. ಅವ ಅತ್ತಿಗೆ ಮತ್ತೆ ಚಿಕ್ಕಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದ್ರು, ಹಂಗೆ ಕರ್ಕೊಂಡ್ಬಂದ್ವಿ. ತುಂಬಾ ಒಳ್ಳೇದಾಯ್ತು. ಬನ್ನಿ ಬೀಗ್ರೆ, ನಮಸ್ಕಾರ. ಶಂಕರಣ್ಣ, ನಾಗರಾಜಣ್ಣ, ಚೇರ್ ಕೊಡಿ. ಹಚ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸ್ವಲ್ಪ ಆಟ ಆಡ್ಸೋಣ ಅಂತ. ಯಾರನ್ನ? ಎಸ್ ಐ ನಾಗರಾಜ್ ಅವ್ರನ್ನ. ಏಕೆ? ನೀವು ದೇವಿ ತರಕ್ ದೇವಸ್ಥಾನಕ್ಕೆ ಹೋಗಿದ್ದಾಗಲೇ ಸ್ವಲ್ಪ ಕೊಬ್ಬು ಇಳಿಸಿದೀನಿ. ಇನ್ನು ಮುಖ ಗಂಟು ಹಾಕೊಂಡಿದ್ದಾನಲ್ಲ. ಹಚ್ಕೊಂಡು ನೀವು ನನ್ನ ಜೊತೆ ಮುಖ ಗಂಟು ಹಾಕೊಂಡಿದ್ದಾಗ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಹಳೆ ವಿಷಯ ಈಗಲೇ ಯಾಕೆ ಕಿದಕ್ತಾ ಇದ್ದೀರಾ? ಅವಾಗೇನೋ ನೀವು ಹುಸುಬ್ರು ಹಂಗಿದ್ದೆ, ಆಮೇಲೆ ಕ್ಲೋಸ್ ಆಗಿರ್ಲಿಲ್ವಾ? ಹಚ್ಕೊಂಡು ನೀವು ನನ್ನ ಜೊತೆ ಕ್ಲೋಸ್ ಆಗಿರ್ಬೋದು ಅಷ್ಟೇ, ಆದರೆ ನನಗೆ ನಿನ್ನ ಕಂಡ್ರೆ ಶಾನೇ ಇಷ್ಟ. ದೀಪು ಪುಟಿ, ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಲ್ಲಿಯಲ್ಲಿ ಹಚ್ಕೊಂಡ್ಗೋಸ್ಕರ ಕಾಯ್ತಿದ್ದೆ ಪೊಲೀಸಪ್ಪ. ಸರಿ ಸರಿ, ಅವ್ರನ್ನ ಕರ್ಕೊಂಡು ಬೇಗ ಪೂಜೆಗೆ ಬಾ. ಸರಿ. 1 ನಿಮಿಷ, ನಾನು ಬಂದೆ.